ಸಮಾಜ ವಿಜ್ಞಾನ ರಾಜ್ಯ ಮಟ್ಟದ ಪದಬಂಧ ರಸಪ್ರಶ್ನೆ. ಪ್ರಸ್ತುತಿ ಸಮಾಜ ವಿಜ್ಞಾನ ಡಿಜಿಟಲ್ ವೇದಿಕೆ ಬಾಗಲಕೋಟೆ. ಪದಬಂಧ 3. ನಾನು ಶ್ರೀ ಬಿ.ಡಿ. ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಕುಳಲಿ ತಾಲೂಕು ಮುಧೋಳ ಜಿಲ್ಲೆ ಬಾಗಲಕೋಟೆಯಲ್ಲಿ ಸಮಾಜ ವಿಜ್ಞಾನ ವಿಷಯ ಶಿಕ್ಷಕನಾಗಿ ಸೇವೆಯನ್ನ ಮಾಡ್ತಾ ಇದ್ದೀನಿ ಮಕ್ಕಳೇ. ಈ ಒಂದು ರಸಪ್ರಶ್ನೆಗೆ ಬೇಕಾಗಿರ್ತಕ್ಕಂಥ ಪದಬಂಧವನ್ನ ತಯಾರು ಮಾಡಿದ್ದು ನಾನಲ್ಲ. ನಾನು ಆ ಪದಬಂಧವನ್ನ PPT ರೂಪದಲ್ಲಿ ಮಾಡಿ ಈಗ ನಡೆಸಿಕೊಡ್ತಾ ಇದ್ದೀನಿ ಅಷ್ಟೇ. ಆದ್ರೆ ಈ ಪದಬಂಧವನ್ನ ಸುಮಾರು 2 ದಿನಗಳ ಕಾಲ ನಿರಂತರವಾಗಿ ಕೂತ್ಕೊಂಡು ಮಾಡಿದವರು ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಮತ್ತೋರ್ವ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಶಿಕ್ಷಕ ಮಿತ್ರರು ಆಗಿರ್ತಕ್ಕಂಥ ಶ್ರೀ SM ಮುಗುಳ್ಕೋಡ್ ಗುರುಗಳು ಈ ಒಂದು ಪದಬಂಧ 3 ತಯಾರು ಮಾಡಿದ್ದಾರೆ. ಅವರು ಶ್ರೀ ಬಸವಾನಂದ ಪ್ರೌಢಶಾಲೆ ಮಹಲಿಂಗಪುರ್ ತಾಲೂಕು ಮುಧೋಳ ಜಿಲ್ಲೆ ಬಾಗಲಕೋಟೆಯಲ್ಲಿ ಸಮಾಜ ವಿಜ್ಞಾನ ವಿಷಯ ಶಿಕ್ಷಕರಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಾವಿಬ್ರು ಕೂಡ ಮುಧೋಳ ತಾಲೂಕಿನಲ್ಲಿ ಸೇವೆಯನ್ನ ಮಾಡ್ತಾ ಇದ್ವಿ ಮಕ್ಕಳೇ. SM ಮುಗುಳ್ಕೋಡ್ ಗುರುಗಳಿಗೂ ಕೂಡ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ವೆಲ್ಕಮ್. ಅದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತಾ ಈಗ ಸ್ಪರ್ಧಿಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಮೊದಲನೇದಾಗಿ ನನ್ನ ಹೆಸರು ರೂಪಾ ಮುಂದೆ. ನಾನು ಬಲಭೀಮ ಪ್ರೌಢಶಾಲೆ ನಾಗವಂದದಲ್ಲಿ ಓದ್ತಾ ಇದ್ದೀನಿ. ತಾಲೂಕು ರಟ್ಟಿಹಳ್ಳಿ, ಜಿಲ್ಲೆ ಹಾವೇರಿ. ನಮ್ಮ ಸಮಾಜ ವಿಜ್ಞಾನ ವಿಷಯ ಶಿಕ್ಷಕರೆಂದರೆ ಪರಮೇಶಪ್ಪ ಆರ್ ಹನ್ನತ್ತಿ. ನನ್ನ ಹೆಸರು ರಾಧಾ. ನಾನು ಸರ್ಕಾರಿ ಪ್ರೌಢಶಾಲೆ ಹೆಡತಲೆಯಲ್ಲಿ ಓದುತ್ತಿದ್ದೇನೆ. ತಾಲೂಕು ನಂಜನಗೂಡು, ಜಿಲ್ಲೆ ಮೈಸೂರು. ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರು ಬಾಲಚಂದ್ರ ಭಟ್ ಸರ್. ನನ್ನ ಹೆಸರು ನವ್ಯೇಶ್. ಸ್ವಾಮಿ ಪ್ರೌಢಶಾಲೆ ಓದ್ತಿದ್ದೀನಿ, ಕುಮಾರಕೊಪ್ಪಲ್, ಮೈಸೂರು. ನಮ್ಮ ಶಾಲೆಯ ಸಮಾಜ ಶಿಕ್ಷಕರ ಹೆಸರು ಮಮತಾ ಮಿಸ್. ನನ್ನ ಹೆಸರು ಸಂಕೇತ್ ವಿನೋದ್ ಭಟ್. ನಾನು ವಿಶ್ವದರ್ಶನ ಪ್ರೌಢಶಾಲೆ ಯಡಗುಂದಿಯಲ್ಲಿ ಓದುತ್ತಿದ್ದೇನೆ. ತಾಲೂಕು ಯಲ್ಲಾಪುರ, ಉತ್ತರ ಕನ್ನಡ ಜಿಲ್ಲೆ. ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರು ರಾಘವೇಂದ್ರ ಭಟ್ ಸರ್. ನನ್ನ ಹೆಸರು ಅನಿಲ್ ಕುಮಾರ್ ಸುನ್ಗಾರ್. ನಮ್ಮ ಶಾಲೆ ನಿಮ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಹಾನಗಲ್, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ. ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರು ಸುರೇಖಾ ಹಳ್ಳಿ. ನನ್ನ ಹೆಸರು ಪ್ರೀತಿ ಶ್ವಾನಂ ಕೌಜಲ್ಗಿ. ಸರ್ಕಾರಿ ಪ್ರೌಢಶಾಲೆ ಹಿರೇನಂದಿಹಳ್ಳಿ, ತಾಲೂಕು ಕಿತ್ತೂರು, ಜಿಲ್ಲೆ ಬೆಳಗಾವಿ. ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರು RK ರಗಟಿ ಗುರುಗಳು. ಧನ್ಯವಾದ ಎಲ್ರಿಗೂ. ಈಗ ನಾವು ನಿಯಮಗಳನ್ನ ನೋಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಪದಬಂಧ ರಸಪ್ರಶ್ನೆಯ ಕುರಿತು ಹಾಗೂ ವಿದ್ಯಾರ್ಥಿಗಳ ಕುರಿತು 2 ಶುಭ ನುಡಿಗಳನ್ನ ಶ್ರೀ SM ಮುಗುಳ್ಕೋಡ್ ಗುರುಗಳು ಹೇಳ್ಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ನಾನು ಮೊದಲಿಗೆ ರಾಜ್ಯ ಮಟ್ಟದ ಸಮಾಜ ವಿಜ್ಞಾನ ವಿಷಯ ಸಂಪನ್ಮೂಲ ವ್ಯಕ್ತಿಗಳು, ಯುವ ಹಾಗೂ ಉತ್ಸಾಹಿಗಳು ಆಗಿರುವಂತ ಸರ್ಕಾರಿ ಪ್ರೌಢಶಾಲೆ ಕುಳಲಿಯ ಶ್ರೀ B.D. ಪಾಟೀಲ್ ಸರ್ ಅವರಿಗೆ ಭಕ್ತಿಯಿಂದ ಅವರಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ SSLC ಸ್ಪರ್ಧಾ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿನಿಯರೇ, ಇವಾಗ ರಾಜ್ಯ ಮಟ್ಟದಲ್ಲಿ 1000 ಜನ ಮಕ್ಕಳು ಈ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ತಮ್ಮದೇ ಆಗಿರುವಂತಹ ವಿಶೇಷವಾಗಿರುವಂತಹ ಒಂದು ಹೆಚ್ಚಿನ ಟಾಪ್ ಸ್ಕೋರ್ ಅನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಪಾಟೀಲ್ ಸರ್ ಹಾಗೂ ರಾಜ್ಯ ಮಟ್ಟದ ಇತರೆ ಸಂಪನ್ಮೂಲ ವ್ಯಕ್ತಿಗಳೆಲ್ಲ ಬಹಳಷ್ಟು ಹಗಲಿರುಳು ಶ್ರಮ ಪಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ SSLCಯಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನ ಗಳಿಸಿಕೊಂಡು ಭಾವಿ ಭವಿಷ್ಯತ್ತನ್ನ ಉಜ್ವಲಗೊಳಿಸಿಕೊಳ್ಳಲು ನಮ್ಮ ಪಾಟೀಲ್ ಸರ್ ಅವರು ಹಗಲಿರುಳು ಬಹಳ ಶ್ರಮ ಹಾಕ್ತಾ ಇದ್ದಾರೆ. ಹಾಗಾಗಿ 1000 ಜನ ವಿದ್ಯಾರ್ಥಿಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆಯುವ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕೊನೆಗೆ ಪದಬಂಧ ಸ್ಪರ್ಧೆಗಾಗಿ 6 ಜನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳೋದು. ಕೇವಲ 25 ನಿಮಿಷಗಳಲ್ಲಿ 80 ಅಂಕಗಳನ್ನ ನೀವು ಬಿಡಿಸಿಕೊಂಡು ಟಾಪ್ 1, 2, 3, 4, 5, 6 ಅಲ್ಲಿ ಬರೋದು ಅಂದ್ರೆ ಅದು ಸಾಮಾನ್ಯ ಸಂಗತಿ ಏನಲ್ಲ. ಹಾಗಾಗಿ ಈ ವಿದ್ಯಾರ್ಥಿಗಳಲ್ಲಿ ಒಳ್ಳೆ ಆಸಕ್ತಿ, ಕುತೂಹಲವನ್ನ ಮೂಡಿಸುವಂತ ನಿಟ್ಟಿನಲ್ಲಿ ನಮ್ಮ ಪಾಟೀಲ್ ಸರ್ ಅವರ ಶ್ರಮ ಅವಿರತವಾಗಿರುವಂತದ್ದು. ಸದಾ ಕಾಲ ಅವರ ಈ ಅಮೂಲ್ಯವಾಗಿರುವಂತ ಸೇವೆಯನ್ನ ನಾವೆಲ್ಲರೂ ಸ್ಮರಣೆಯಲ್ಲಿ ಇಟ್ಕೋಬೇಕಾಗಿರುವಂತ ಒಂದು ಸಂಗತಿ. ಹಾಗಾಗಿ ಪಾಟೀಲ್ ಸರ್ ಅವರಿಗೆ ನಮ್ಮ ರಾಜ್ಯ ಮಟ್ಟದ ಎಲ್ಲಾ ಈ ವಿದ್ಯಾರ್ಥಿಗಳಿಗೂ ಆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿರುವಂತ ಎಲ್ಲ ಗುರು ವೃಂದಕ್ಕೂ ನಾನು ಭಕ್ತಿಯಿಂದ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ರಾಜ್ಯ ಮಟ್ಟದ ಈ ಪದಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿಗಳನ್ನ ನಾನು ಈ ಸ್ಪರ್ಧೆಗೆ ಆಹ್ವಾನಿಸಿ ನಿಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನಮ್ಮ ಪಾಟೀಲ್ ಸರ್ ಅವರು ನೀಡಬೇಕಂತ ಹೇಳೋರಲ್ಲಿ ವಿನಂತಿ. ಧನ್ಯವಾದಗಳು ಸರ್. ಎಲ್ಲ ಶಿಕ್ಷಕರ ಸಹಕಾರದಿಂದ ಈ ರಾಜ್ಯ ಮಟ್ಟದ ಸ್ಪರ್ಧೆಗಳು ಆಯೋಜನೆಗೊಂಡಿರೋದು. ನಾನು ಜಸ್ಟ್ ಮಾಡಿ ಶೇರ್ ಮಾಡಿರ್ತೀನಿ, ಆದ್ರೆ ಮಕ್ಕಳಿಗೆ ತಲುಪಿಸುವಂತ ಕೆಲಸ ಮಾತ್ರ ಎಲ್ಲ ಶಿಕ್ಷಕರ ವೃಂದದಿಂದ ಮಾತ್ರ ಅದು ಸಾಧ್ಯ ಅನ್ನುವಂತ ಮಾತನ್ನ ಸ್ಮರಿಸಿಕೊಳ್ಳುತ್ತಾ ಈಗ ಮೊದಲ 4 ಸುತ್ತಿನ ನಿಯಮಗಳನ್ನ ನೋಡೋಣ.
ಓಕೆ, ಒಟ್ಟು 6 ತಂಡಗಳಿದ್ದಾವೆ. ಪದ ಬಂದದ ಮೇಲೆ 4 ಸುತ್ತುಗಳು ಮತ್ತು ಇತರೆ ಸುತ್ತುಗಳು 2 ಇರ್ತವೆ. ಒಟ್ಟು 6 ಸುತ್ತುಗಳು. ಪ್ರತಿ ಸುತ್ತಿನಲ್ಲಿ ಪ್ರತಿ ತಂಡಕ್ಕೆ 1 ಪ್ರಶ್ನೆ ಇರುತ್ತೆ. ಆಯ್ಕೆಗಳು ಇರೋದಿಲ್ಲ. ಸರಿ ಉತ್ತರಕ್ಕೆ 10 ಅಂಕ. ಸಮಯ 30 ಸೆಕೆಂಡ್ಗಳು ಇರುತ್ತೆ. ಪ್ರಶ್ನೆ ಬಂದ ನಂತರ ಸಮಯ ಪ್ರಾರಂಭ ಆಗುತ್ತೆ. ನೀವು ತಪ್ಪಾಗಿ ಉತ್ತರವನ್ನ ಕೊಟ್ರೆ ಅಥವಾ 30 ಸೆಕೆಂಡ್ಗಳವರೆಗೆ ಉತ್ತರವನ್ನ ಕೊಡದೆ ಹೋದಲ್ಲಿ ಅದು ಮುಂದಿನ ತಂಡಕ್ಕೆ ಪಾಸ್ ಆಗುತ್ತೆ. ಓಕೆ, ಪಾಸ್ ಆಗಿ ಬಂದ ನಂತರ ಸಮಯ ನಿಮಗೆ ಜಾಸ್ತಿ ಇರೋದಿಲ್ಲ, ಒಂದು 5 ಸೆಕೆಂಡ್ ಟೈಮ್ ಇರುತ್ತೆ. ಸರಿ ಉತ್ತರ ಕೊಟ್ರೆ 5 ಬೋನಸ್ ಅಂಕ ಇರುತ್ತೆ. ಓಕೆ, ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. 1ನೇ ಸುತ್ತು ಎಲ್ರಿಗೂ ಶುಭ ಆಗ್ಲಿ. ಎಲ್ರೂ ಇದೇ ಸುತ್ತಿನಲ್ಲಿ ನಿಮ್ಮ ನಿಮ್ಮ ಅಂಕಗಳ ಖಾತೆಯನ್ನ ತೆರೆಯುವಂತೆ ಆಗ್ಲಿ. 1ನೇ ತಂಡ ರೂಪಾ ಮನೇರ್ ವಿದ್ಯಾರ್ಥಿನಿಗೆ ಪ್ರಶ್ನೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು? ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ. ಗಾಂಧಿ. ಸರಿಯಾದ ಉತ್ತರ 10 ಅಂಕ ಸರ್. 2ನೇ ತಂಡ ರಾಧಾ ಸಿ ವಿದ್ಯಾರ್ಥಿನಿಗೆ ನೇರ ಪ್ರಶ್ನೆ. ದಕ್ಷಿಣ ಆಫ್ರಿಕಾದಲ್ಲಿನ ಜನಾಂಗೀಯ ತಾರತಮ್ಯ ನೀತಿ. 6 ಅಕ್ಷರ. ಸಮಯ ನೋಡ್ಕೊಡ್ರಿ, 30 ಸೆಕೆಂಡ್ ಟೈಮ್ ಇರುತ್ತೆ. ಅವಸರ ಮಾಡಬೇಡ್ರಿ. ರಾಧಾ ಸಿ ಅನ್ಮ್ಯೂಟ್ ಮಾಡ್ಕೋ ಫಸ್ಟ್. ರಾಧಾ ಸಿ ಸಮಯ ಮುಗಿಯಕ್ ಬಂತಮ್ಮ? ಇಲ್ಲ? ಓಕೆ, ಟೈಮ್ ಓವರ್. ಪಾಸ್. ನವ್ಯ? ವರ್ಣಭೇದ ನೀತಿ. ಸರಿಯಾದ ಉತ್ತರ 5 ಅಂಕ ಸರ್. ನವ್ಯ ಎಸ್. 3ನೇ ತಂಡ ನವ್ಯ ಎಸ್ ವಿದ್ಯಾರ್ಥಿನಿಗೆ ಪ್ರಶ್ನೆ. 1919 ಏಪ್ರಿಲ್ 13ರಂದು ಪಂಜಾಬಿನ ಈ ಸ್ಥಳದಲ್ಲಿ ಹತ್ಯಾಕಾಂಡ ನಡೆಯಿತು. 8 ಅಕ್ಷರ ಇದೆ, ಹುಷಾರಾಗಿ ಹೇಳು. ನವ್ಯ ಎಸ್ ವಿದ್ಯಾರ್ಥಿನಿಗೆ ಪ್ರಶ್ನೆ. ಜಲಿಯನ್ ವಾಲಾಬಾಗ್. ಜಲಿಯನ್ ವಾಲಾಬಾಗ್. ಸರಿಯಾದ ಉತ್ತರ 10 ಅಂಕ. ನವ್ಯ ಎಸ್ ವಿದ್ಯಾರ್ಥಿನಿಗೆ ಸರ್. ನೀವು ಹುಷಾರಾಗಿ ಯೋಚನೆ ಮಾಡಿ ಒಂದೇ ಸಾರಿ ಉತ್ತರ ಕೊಡಬೇಕು. ಫಸ್ಟ್ ಯಾವ್ದು ಹೇಳ್ತೀರಿ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ. 4ನೇ ತಂಡಕ್ಕೆ ನೇರ ಪ್ರಶ್ನೆ. ಸಂಕೇತ್ ಭಟ್ ವಿದ್ಯಾರ್ಥಿಗೆ. ಭಾರತೀಯ ಯುದ್ಧ ಕೈದಿಗಳನ್ನು ಸಂಘಟಿಸಿದ್ದು ಈ ದೇಶದಲ್ಲಿ? 3 ಅಕ್ಷರ. ಭಾರತೀಯ ಯುದ್ಧ ಕೈದಿಗಳನ್ನು ಸಂಘಟಿಸಿದ್ದು ಈ ದೇಶದಲ್ಲಿ ಅಂದ್ರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅಂತ. ಸಂಕೇತ್ ಭಟ್ ಅನ್ಮ್ಯೂಟ್ ಮಾಡ್ಕೊಪ್ಪ. ಜರ್ಮನಿ. ಎಸ್, ಜರ್ಮನಿ. ಸರಿಯಾದ ಉತ್ತರ 10 ಅಂಕ. 5ನೇ ತಂಡಕ್ಕೆ ನೇರ ಪ್ರಶ್ನೆ. ಅನಿಲ್ ಸುನಗಾರ್ ವಿದ್ಯಾರ್ಥಿಗೆ. ಭಾರತೀಯ ರಾಷ್ಟ್ರೀಯ ಸೇನೆಯ ಮುಖಂಡತ್ವ ವಹಿಸಿದ್ದ ಬೋಸ್? ವಿಚಾರ ಮಾಡಿ ಹೇಳಬೇಕು. 5 ಅಕ್ಷರ. 5 ಅಕ್ಷರ ನೆನಪಿರ್ಲಿ. 5 ಅಕ್ಷರ. ಭಾರತೀಯ ರಾಷ್ಟ್ರೀಯ ಸೇನೆಯ ಮುಖಂಡತ್ವ ವಹಿಸಿದ್ದ ಬೋಸ್? ಸುಭಾಷ್ ಚಂದ್ರ. ಸುಭಾಷ್ ಚಂದ್ರ. ಸರಿಯಾದ ಉತ್ತರ 10 ಅಂಕ ಸರ್. ಅನಿಲ್ ಸುನಗಾರ್ ವಿದ್ಯಾರ್ಥಿಗೆ. 6ನೇ ತಂಡ ಪ್ರೀತಿ ಕೌಜಲ್ಗಿ ವಿದ್ಯಾರ್ಥಿನಿಗೆ ನೇರ ಪ್ರಶ್ನೆ. ಟೋಕಿಯೋದಲ್ಲಿ ಇಂಡಿಯಾ ಇಂಡಿಪೆಂಡೆನ್ಸ್ ಲೀಗ್ ಸ್ಥಾಪಿಸಿದ ಬೋಸ್? 5 ಅಕ್ಷರ. ತಿರುಗಿದೆ. ಟೋಕಿಯೋದಲ್ಲಿ ಸುಭಾಷ್ ಚಂದ್ರ ಬೋಸ್. ತಪ್ಪು. ಪಾಸ್. ರೂಪಾ ಮಣೇರ್ ವಿದ್ಯಾರ್ಥಿನಿಗೆ. ಸುಭಾಷ್ ಚಂದ್ರ. ತಪ್ಪು. ಪಾಸ್. ರಾಧಾ? ಪಾಸ್. ಪಾಸ್. ನವ್ಯ? ರಾಸ್ ಬಿಹಾರಿ ಬೋಸ್. ರಾಸ್ ಬಿಹಾರಿ ಬೋಸ್ ಅಥವಾ 5 ಅಕ್ಷರ ಇದೆ ನೋಡಮ್ಮಲ್ಲಿ. ರಾಸ್ ಬಿಹಾರಿ. ಎಸ್, ಸರಿಯಾದ ಉತ್ತರ ರಾಸ್ ಬಿಹಾರಿ. ನವ್ಯ ಎಸ್ ವಿದ್ಯಾರ್ಥಿನಿಗೆ 5 ಬೋನಸ್ ಅಂಕ ಸರ್. ಓಕೆ ಸರ್. 1ನೇ ಸುತ್ತಿನ ನಂತರ ಸ್ಕೋರ್ ಎಷ್ಟಾಗಿದೆ ಅಂತ ನೋಡೋಣ. ಸರ್ ಸ್ಕೋರ್ ಹೇಳ್ರಿ. ಹಾ ಸರ್. ಸರ್, ರೂಪಾ ಮನೇರ್ ವಿದ್ಯಾರ್ಥಿನಿ 10 ಅಂಕಗಳನ್ನ ಮೊದಲ ಸುತ್ತಿನಲ್ಲಿ ತಗೊಂಡಿದ್ದಾರೆ ಸರ್. ಓಕೆ ಸರ್. ರಾಧಾ? ಆಮೇಲೆ ರಾಧಾ ಸಿ ಯಾವುದೇ ಅಂಕಗಳನ್ನ ಗಳಿಸಿಲ್ಲ, ಹಾ. ಡ್ಯಾಶ್ ಅದು. ಹಾ. ನವ್ಯಶ್ರೀ ಎಸ್ ಹಾ. 20 ಅಂಕಗಳನ್ನ ಗಳಿಸಿದ್ದಾಳೆ ಸರ್. ಹಾ. ಆಮೇಲೆ ಸಂಕೇತ್ ಭಟ್ 10 ಅಂಕಗಳು. ಹಾ. ಅನಿಲ್ ಸುನಗಾರ್ 10 ಅಂಕಗಳು. ಹಾ. ಕೊನೆಯದಾಗಿ ಪ್ರೀತಿ ಕೌಜಲ್ಗಿ ಯಾವುದೇ ಅಂಕಗಳನ್ನ ಗಳಿಸಿಲ್ಲ. ಓಕೆ ಸರ್. 0 20 10 10 ಡ್ಯಾಶ್ ಕರೆಕ್ಟ್ ಐತೆ ಸರ್. ಓಕೆ ಓಕೆ. 2ನೇ ಸುತ್ತಿನ ಪ್ರಾರಂಭ ಮಾಡೋಣ ಈಗ.
6ನೇ ತಂಡಕ್ಕೆ ನೇರ ಪ್ರಶ್ನೆ. ನೋಡ್ರಿ ಸ್ವಲ್ಪ ಗಮನಿಸ್ರಲ್ಲಿ, ಆಗ್ಲೇ 1ನೇ ತಂಡಕ್ಕೆ ನೇರ ಪ್ರಶ್ನೆ ಇತ್ತು, ಈಗ 6ನೇ ತಂಡಕ್ಕೆ ನೇರ ಪ್ರಶ್ನೆ. ಪ್ರೀತಿ ಕೌಜಲ್ಗಿ ವಿದ್ಯಾರ್ಥಿನಿಗೆ. ಭಾರತದ ಮೊದಲ ರಾಷ್ಟ್ರಪತಿ 8 ಅಕ್ಷರ ಇದೆ. ಬಾಬು ರಾಜೇಂದ್ರ ಪ್ರಸಾದ್. ಬಾಬು ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರ 10 ಅಂಕಗಳು ಸರ್. 5ನೇ ತಂಡಕ್ಕೆ ನೇರ ಪ್ರಶ್ನೆ ಅನಿಲ್ ಸುನಗಾರ್ ವಿದ್ಯಾರ್ಥಿಗೆ. ಅಹಮದಾಬಾದ್ನಲ್ಲಿ ಗಾಂಧೀಜಿ ಸ್ಥಾಪಿಸಿದ ಆಶ್ರಮ 5 ಅಕ್ಷರ ಇದೆ. ಅನಿಲ್ ಸುನಗಾರ್ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಪ್ಪ, ಟೈಮ್ ಇದೆ, ಅವಸರ ಮಾಡಬೇಡ. ಅಹಮದಾಬಾದ್ನಲ್ಲಿ ಗಾಂಧೀಜಿ ಸ್ಥಾಪಿಸಿದ ಆಶ್ರಮ 5 ಅಕ್ಷರ. ಅನ್ಮ್ಯೂಟ್ ಮಾಡ್ಕೋ ಫಸ್ಟ್. ಓಕೆ, ಸಮಯ ಮುಗಿಯಾಕ ಹೇಳು ಹೇಳು, ಇಲ್ಲ ಅಂದ್ರೆ ಪಾಸ್ ಅಂತ. ಓಕೆ, ಸಮಯ ಮುಕ್ತಾಯ ಆಗಿದೆ. ಸಂಕೇತ್ ಭಟ್. ಸಬರಮತಿ ಆಶ್ರಮ. ಸರಿಯಾದ ಉತ್ತರ 5 ಅಂಕ ಸರ್. ಬೋನಸ್ 5 ಅಂಕ. 5 ಅಂಕಗಳು, ಬೋನಸ್ 5 ಸರ್. ಓಕೆ, ಸಂಕೇತ್ ಭಟ್ ವಿದ್ಯಾರ್ಥಿಗೆ. 4ನೇ ತಂಡಕ್ಕೆ ನೇರ ಪ್ರಶ್ನೆ ಸಂಕೇತ್ ಭಟ್ ವಿದ್ಯಾರ್ಥಿಗೆ. ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದ ಈ ಅಧಿವೇಶನದಲ್ಲಿ 4 ಅಕ್ಷರ. ಸುಭಾಷ್ ಚಂದ್ರ ಬೋಸರು ಹರಿಪುರ. ಸರಿಯಾದ ಉತ್ತರ 10 ಅಂಕ ಸರ್. ಸಂಕೇತ್ ಭಟ್ ವಿದ್ಯಾರ್ಥಿಗೆ. 3ನೇ ತಂಡಕ್ಕೆ ನೇರ ಪ್ರಶ್ನೆ ನವ್ಯ ಎಸ್ ವಿದ್ಯಾರ್ಥಿನಿಗೆ. ಗುಜರಾತಿನ ಈ ಸ್ಥಳದಲ್ಲಿ ರೈತರ ಹೋರಾಟ ಯಶಸ್ವಿಯಾಯಿತು. ಗುಜರಾತಿನ ಖೇಡಾ. ಸರಿಯಾದ ಉತ್ತರ 10 ಅಂಕ ಸರ್. ನವ್ಯಶ್ರೀ ವಿದ್ಯಾರ್ಥಿನಿಗೆ. ಓಕೆ ಸರ್. 2ನೇ ತಂಡಕ್ಕೆ ನೇರ ಪ್ರಶ್ನೆ ರಾಧಾ ಸಿ ವಿದ್ಯಾರ್ಥಿನಿಗೆ. ಗಾಂಧೀಜಿಯವರನ್ನು ಪ್ರೀತಿಯಿಂದ ಹೀಗೆ ಕರೆಯುತ್ತಿದ್ದರು 2 ಅಕ್ಷರ. ಬಾಪು. ಸರಿಯಾದ ಉತ್ತರ 10 ಅಂಕ ರಾಧಾ ಸಿ ವಿದ್ಯಾರ್ಥಿನಿಗೆ. 1ನೇ ತಂಡ ರೂಪಾ ಮನೇರ್ ವಿದ್ಯಾರ್ಥಿನಿಗೆ ನೇರ ಪ್ರಶ್ನೆ. ಗಾಂಧೀಜಿಯವರ ರಾಷ್ಟ್ರೀಯ ಹೋರಾಟದ ಮಾದರಿ. ಸಮಾಧಾನದಿಂದ ವಿಚಾರ ಮಾಡಿ ಹೇಳಮ್ಮ ರೂಪಾ ಮನೇರ್. ಗಾಂಧೀಜಿಯವರ ರಾಷ್ಟ್ರೀಯ ಹೋರಾಟದ ಮಾದರಿ. ಉಳಿದವರು ರೆಡಿಯಲ್ಲಿರ್ರಿ. 7 ಅಕ್ಷರ ಇದೆ. 1ನೇ ಅಕ್ಷರ 4ನೇ ಅಕ್ಷರ ಆಲ್ರೆಡಿ ಅಲ್ಲಿ ಬಂದಿದೆ, ಮೇಲಿಂದ ಕೆಳಕ್ಕೆ. ರೂಪಾ ಮನೇರ್. ಸಮಯ ಮುಗಿಯೋಕ್ ಬಂತು. ಬೇಗ ಬೇಗ ಬೇಗ. ಓಕೆ, ಪಾಸ್ ಆಗಿದೆ. ಪ್ರೀತಿ ಕೌಜಲ್ಗಿ. ಗಾಂಧಿಯನ್ ಮಾದರಿ. ವೆರಿ ಗುಡ್. ಸರಿಯಾದ ಉತ್ತರ 5 ಬೋನಸ್ ಅಂಕ ಸರ್. ಪ್ರೀತಿ ಕೌಜಲ್ಗಿ ವಿದ್ಯಾರ್ಥಿನಿಗೆ. ಪ್ರೀತಿ ಕೌಜಲ್ಗಿ ಸರ್. ಓಕೆ, ಗಾಂಧಿಯನ್ ಮಾದರಿ. ಓಕೆ ಸರ್, 2ನೇ ಸುತ್ತು ಮುಕ್ತಾಯ ಆಗಿದೆ. ಸ್ಕೋರ್ ನೋಡೋಣ. ಸ್ಕೋರ್ ಹೇಳ್ತಾ ಹೋಗ್ರಿ. ರೂಪಾ ಮನೇರ್ ವಿದ್ಯಾರ್ಥಿನಿ. ರೂಪಾ ಮನೇರ್ 0 ಅಂಕಗಳು. ಓಕೆ ಸರ್. ರಾಧಾ ಸಿ 10 ಅಂಕಗಳು. ಓಕೆ ಸರ್. ನವ್ಯಶ್ರೀ ಎಸ್ 10 ಅಂಕಗಳು. ಓಕೆ ಸರ್. ಸಂಕೇತ್ ಭಟ್ 15 ಅಂಕಗಳು. ಓಕೆ ಸರ್. ಆಮೇಲೆ ಅನಿಲ್ ಸುನಗಾರ್ ಡ್ಯಾಶ್ ಸರ್ 0 ಅಂಕಗಳು. ಓಕೆ ಸರ್. ಆಮೇಲೆ ಪ್ರೀತಿ ಕೌಜಲ್ಗೆ 15 ಅಂಕಗಳು. Okay. 2ನೇ ಸುತ್ತಿಗೆ ಸರ್. 3ನೇ ಸುತ್ತನ್ನ ಪ್ರಾರಂಭ ಮಾಡೋಣ. ಬೆಸ್ಟ್. 1ನೇ ತಂಡಕ್ಕೆ ನೇರ ಪ್ರಶ್ನೆ ರೂಪಾ ಮನೇರ್ ವಿದ್ಯಾರ್ಥಿನಿಗೆ. ಲಾಹೋರ್ದಲ್ಲಿ ಬ್ರಿಟಿಷರ ಲಾಠಿ ಚಾರ್ಜ್ ನಲ್ಲಿ ಮರಣ ಹೊಂದಿದ ದೇಶಭಕ್ತ. 8 ಅಕ್ಷರಗಳಿವೆ, ಹುಷಾರಾಗಿ ಹೇಳಿ. ಲಾಹೋರ್ದಲ್ಲಿ ಬ್ರಿಟಿಷರ ಲಾಠಿ ಚಾರ್ಜ್ ನಲ್ಲಿ ಮರಣ ಹೊಂದಿದ ದೇಶಭಕ್ತ. ರೂಪಾ ಮನೇರ್ ವಿದ್ಯಾರ್ಥಿನಿಗೆ. ಮಾಡ್ಕೊಂಡು ಹೇಳಮ್ಮ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳು. ಪಾಸ್ ಸರ್. ಓಕೆ, ಪಾಸ್. 2ನೇ ತಂಡ ರಾಧಾಸಿ. ನವ್ಯ. ಲಾಲಾ ಲಜಪತ್ ರಾಯ್. ಯಾರು ನವ್ಯನ ಹೇಳಿದ್ದು? ಸರ್. ಓಕೆ, ಲಾಲಾ ಲಜಪತ್ ರಾಯ್. ಸರಿಯಾದ ಉತ್ತರ 5 ಬೋನಸ್ ಅಂಕ ಸರ್. ನವ್ಯ. 2ನೇ ತಂಡ ರಾಧಾಸಿ ವಿದ್ಯಾರ್ಥಿನಿಗೆ ನೇರ ಪ್ರಶ್ನೆ. ಈ ರಾಜ್ಯದ ಖೇಡಾ ಎಂಬಲ್ಲಿ ರೈತರ ತೆರಿಗೆ ಸಂಬಂಧಿ ಹೋರಾಟ ನಡೆಯಿತು. ಗುಜರಾತ್. ಸರಿಯಾದ ಉತ್ತರ 10 ಅಂಕ ಸರ್. ರಾಧಾಸಿ ವಿದ್ಯಾರ್ಥಿನಿಗೆ. 3ನೇ ತಂಡಕ್ಕೆ ನೇರ ಪ್ರಶ್ನೆ ರಾಧಾ ಸಿ 10 ಅಂಕಗಳು. ಓಕೆ ಸರ್. ನವ್ಯ ವಿದ್ಯಾರ್ಥಿನಿಗೆ ನೇರವಾದ ಪ್ರಶ್ನೆ.
ಅಂಬೇಡ್ಕರ್ ಹೊರಡಿಸಿದ ಪತ್ರಿಕೆ ಅಥವಾ ಹೊರಡಿಸುತ್ತಿದ್ದ ಪತ್ರಿಕೆ 3 ಅಕ್ಷರ. ನವ್ಯ ಎಸ್ ವಿದ್ಯಾರ್ಥಿನಿಗೆ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಮ್ಮ. ಅನ್ಮ್ಯೂಟ್ ಆಗಿಲ್ಲ. ನವ್ಯ ಸಮಯ ಜನತಾ ಜನತಾ. ಜನತಾ ಎಸ್, ಸರಿಯಾದ ಉತ್ತರ 10 ಅಂಕ ಸರ್ ನವ್ಯ ವಿದ್ಯಾರ್ಥಿನಿಗೆ. 4ನೇ ತಂಡಕ್ಕೆ ನೇರ ಹಾ ಸರ್, ಓಕೆ ಸರ್. ಸಂಕೇತ್ ಭಟ್ ವಿದ್ಯಾರ್ಥಿಗೆ ಚಂಪಾರಣ್ಯ ಚಳುವಳಿ ಆರಂಭವಾಗಿದ್ದು ಈ ಬೆಳೆಯಿಂದಾಗಿ. ಸಂಕೇತ್ ಭಟ್. ನೀಲಿ ಬೆಳೆ, ನೀಲಿ. ನೀಲಿ ಸರಿಯಾದ ಉತ್ತರ 10 ಅಂಕ ಸರ್. 10 ಅಂಕಗಳು, ಓಕೆ ಸರ್. 5ನೇ ತಂಡ ಅನಿಲ್ ಸುಣಗಾರ್ ವಿದ್ಯಾರ್ಥಿಗೆ ನೇರ ಪ್ರಶ್ನೆ. ಕಾರ್ಮಿಕ ಬಂಡಾಯ ಸ್ಥಾಪನೆಯಾಗಿದ್ದು ಇಲ್ಲಿ ಅಥವಾ ಲೇಬರ್ ಯೂನಿಯನ್ ಸ್ಥಾಪನೆಯಾಗಿದ್ದು ಇಲ್ಲಿ. 3 ಅಕ್ಷರ ಇದೆ ಮೇಲಿಂದ ಕೆಳಗೆ. ಸರ್ ಕಲ್ಕತ್ತಾ. ಕಲ್ಕತ್ತಾ ತಪ್ಪು ಉತ್ತರ. 6ನೇ ತಂಡ ಪ್ರೀತಿ ಕೌಜಲಗಿಗೆ ಪಾಸ್. ಪ್ರೀತಿ ನೋಟ್ ಮಾಡ್ಕೊಳ್ಳಿ. ಸತಾರ ತಪ್ಪು. ರೂಪಾ ಮನೇರ್ ವಿದ್ಯಾರ್ಥಿನಿಗೆ ಪಾಸ್. ಪಾಸ್. ರಾಧಾಸಿ. ಸರ್ ಇನ್ನೊಂದ್ ಚಾನ್ಸ್ ಐತ್ರಿ. ವೇಟ್ ಪಾಸ್. ನವ್ಯ. ಸರ್ ಪಾಸ್. ಸಂಕೇತ್ ಭಟ್ ಪಾಸ್. ಪಾಸ್. ಸರ್ ಚಾನ್ಸ್ ಐತ್ರಿ. ಓಕೆ, ಈಗ 5ನೇ ತಂಡಕ್ಕೆ ನೇರ ಪ್ರಶ್ನೆ ಇತ್ತು, ಯಾರು ಹೇಳಿಲ್ಲ. ನೀನ್ ಹೇಳ್ಬೋದು ಆದ್ರೆ ಸರ್ ಮದ್ರಾಸ್. ಓಕೆ, ಸರಿಯಾದ ಉತ್ತರ ಆದ್ರೆ ಅಂಕ ಇಲ್ಲ. ಮದ್ರಾಸ್ ಸರಿಯಾದ ಉತ್ತರ ಆಗಿತ್ತು. ಓಕೆ, ಅಂಕಗಳು ಇಲ್ಲ ಸರ್ ಇದಕ್ಕೆ. 6ನೇ ತಂಡಕ್ಕೆ ಪ್ರಶ್ನೆ. ಪ್ರೀತಿ ಕೌಜಲಗಿ ವಿದ್ಯಾರ್ಥಿನಿಗೆ ಕೆರೆಗೆ ಸಂಬಂಧಿಸಿದಂತೆ ಅಂಬೇಡ್ಕರರು ನಡೆಸಿದ ಚಳುವಳಿ. 3 ಅಕ್ಷರ. 2 ಅಕ್ಷರ ಆಲ್ರೆಡಿ ಇದೆ. ಪ್ರೀತಿ ಕೌಜಲಗಿ. ಮಹತ್ ಸರಿಯಾದ ಉತ್ತರ 10 ಅಂಕ ಸರ್ ಪ್ರೀತಿ ಕೌಜಲಗಿ ವಿದ್ಯಾರ್ಥಿನಿಗೆ. ಓಕೆ ಸರ್, 10 ಅಂಕ. 3ನೇ ಸುತ್ತಿನ ನಂತರ ಸ್ಕೋರ್ ನೋಡೋಣ, ಹೇಳಿ ಸರ್. ರೂಪಾ ಮಣ್ಯರ 0 ಅಂಕಗಳು. ರಾಧಾಶ್ರೀ 10 ಅಂಕಗಳು. ಓಕೆ ಸರ್. ನವ್ಯಶ್ರೀ ಎಸ್ 15 ಅಂಕಗಳು. ಓಕೆ ಸರ್. ಸಂಕೇತ್ ಭಟ್ 10 ಅಂಕಗಳು. 10. ನೆಕ್ಸ್ಟ್ ಸರ್. ಅನಿಲ್ ಸುಣಗಾರ್ 0 ಅಂಕಗಳು. ಓಕೆ ಸರ್. ಪ್ರೀತಿ ಕೌಜಲ್ಗೆ 10 ಅಂಕಗಳು ಸರ್. ಓಕೆ ಸರ್, ಏನ್ ಡೌಟ್ ಇಲ್ಲಲ್ಲ ಯಾರಿಗೂ? ಓಕೆ, 4ನೇ ಸುತ್ತನ್ನ ಪ್ರಾರಂಭ ಮಾಡೋಣ. 4ನೇ ಸುತ್ತು. ಆಲ್ ದ ಬೆಸ್ಟ್. 6ನೇ ತಂಡಕ್ಕೆ ನೇರ ಪ್ರಶ್ನೆ. ಪ್ರೀತಿ ಕೌಜಲಗಿ ವಿದ್ಯಾರ್ಥಿನಿಗೆ ಜಲಿಯನ್ ವಾಲಾಬಾಗ್ ಪಂಜಾಬ್ನ ಈ ಪ್ರದೇಶಕ್ಕೆ ಸೇರಿದ್ದು. 5 ಅಮೃತಸರ್ ಸರಿಯಾದ ಉತ್ತರ 10 ಅಂಕ ಸರ್ ಪ್ರೀತಿ ಕೌಜಲಗಿ ವಿದ್ಯಾರ್ಥಿನಿಗೆ. 5ನೇ ಕೌಜಲ್ಗೆ 10 ಅಂಕಗಳು. ಓಕೆ ಸರ್. 5ನೇ ತಂಡಕ್ಕೆ ನೇರ ಪ್ರಶ್ನೆ. ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ 1922 ಸೆಪ್ಟೆಂಬರ್ 4ರಂದು ನಡೆದ ಪ್ರಮುಖ ಘಟನೆ. 4 ಅಕ್ಷರ. ಅನಿಲ್ ಸುಣಗಾರ್ ವಿದ್ಯಾರ್ಥಿಗೆ ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ನಡೆದಂತ ಒಂದು ಪ್ರಮುಖ ಘಟನೆ. 4 ಅಕ್ಷರ. 2 ಅಕ್ಷರ ಆಲ್ರೆಡಿ ಇದೆ. ಸರ್ ಚೌರಿ ಚೌರಾ. ಚೌರಿ ಚೌರ ಸರಿಯಾದ ಉತ್ತರ 10 ಅಂಕ ಸರ್ ಅನಿಲ್ ಸುಣಗಾರ್ ವಿದ್ಯಾರ್ಥಿಗೆ. 4ನೇ ತಂಡಕ್ಕೆ 10 ಅಂಕಗಳು. ಸಂಕೇತ್ ಭಟ್ ವಿದ್ಯಾರ್ಥಿಗೆ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಮಾಡಿದ್ದು ಈ ಪ್ರದೇಶದಲ್ಲಿ. ದಂಡಿ. ದಂಡಿ ಸರಿಯಾದ ಉತ್ತರ 10 ನೇರ ಅಂಕ ಸರ್. ನೇರ ಅಂಕ ಸಂಕೇತ್ ಭಟ್ ವಿದ್ಯಾರ್ಥಿಗೆ. ಓಕೆ ಸರ್. ನವ್ಯಶ್ರೀಗೆ ಮುಂದಿನ ಪ್ರಶ್ನೆ. ರೈತರು ಭೂ ಕಂದಾಯದ ವಿರುದ್ಧ ಮಾಡಿದ ಹೋರಾಟದ ಇನ್ನೊಂದು ಹೆಸರು. ರೈತರು ಭೂ ಕಂದಾಯದ ವಿರುದ್ಧ ಮಾಡಿದ ಹೋರಾಟದ ಇನ್ನೊಂದು ಹೆಸರು. 4 ಅಕ್ಷರ. ಸ್ವಲ್ಪ ವಿಚಾರ ಮಾಡ್ಬೇಕಾಗತ್ತಾ ಈ ಪ್ರಶ್ನೆ ಬಗ್ಗೆ. 3ನೇ ತಂಡ ನವ್ಯ. ಹೋರಾಟಕ್ಕೆ ಬೇರೆ ಒಂದು ಪದದಿಂದ ಕರೀತಾರೆ. ಸಮಯ ಮುಗಿಯೋದಕ್ಕೆ ಬಂದಿದೆ. ನವ್ಯ ಅನ್ಮ್ಯೂಟ್ ಮಾಡ್ಕೊಂಡು ಹೇಳು. ನವ್ಯ ಲಘು ಬೇಗ. ನವ್ಯ ಪಾಸ್. ಪಾಸ್. ರಾಧಾ
ರಾಧಾಶ್ರೀ ಅಮರ ಸುಳ್ಯ. ತಪ್ಪು ರಾಧಾ. ಪಾಸ್ ರೂಪಾ. ಪಾಸ್ ಸರ್. ಪ್ರೀತಿ ಕೌಜಲ್ಗಿ. ಪಾಸ್ ಸರ್. ಅನಿಲ್ ಸುಲ್ಗಾರ್. ಸರ್ ಪಾಸ್ ಸರ್. ಸಂಕೇತ್ ಭಟ್. ಪಾಸ್. ಓಕೆ, ಯಾರು ಹೇಳಿಲ್ಲ ನೋಡ್ರಿ. ಹೋರಾಟಕ್ಕನ ಯಾವ್ದೋ ಒಂದು ಹೋರಾಟವನ್ನ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ನಿಮ್ಮ ಊರಲ್ಲೇ ಒಂದು ಸ್ಟ್ರೈಕ್ ನಡೆದಿರುತ್ತೆ. ಆ ಸ್ಟ್ರೈಕಿಗೆ ಒಂದು ಬೇರೆ ಪದ ಇದೆ. ಯಾವುದು? ಹರತಾಳ ಅಂತ ಹೇಳಿ. ರೈತರು ಹರತಾಳ ನಡೆಸಿದರು ಅಂತ ಒಂದು ಪದ ಪುಸ್ತಕದಲ್ಲಿ ಬಂದಿದೆ. ಓಕೆ, ಎರಡನೇ ತಂಡಕ್ಕೆ ನೇರ ಪ್ರಶ್ನೆ. ರಾಧಾ ಸಿ ವಿದ್ಯಾರ್ಥಿನಿಗೆ. ಜಲಿಯನ್ ವಾಲಾಬಾಗ್ ನಲ್ಲಿ ಜನರು ಈ ಹಬ್ಬದಂದು ಪ್ರತಿಭಟಿಸಿದರು. ಬೈಸಾಖಿ. ಸರಿಯಾದ ಉತ್ತರ. 10 ಅಂಕಗಳು ಸರ್. 10 ಅಂಕ. ರಾಧಾ ಓಕೆ ಸಿ ಸರ್. ವಿದ್ಯಾರ್ಥಿನಿಗೆ. ಒಂದನೇ ತಂಡಕ್ಕೆ ನೇರ ಪ್ರಶ್ನೆ. ರೂಪಾ ಮನೆ ವಿದ್ಯಾರ್ಥಿನಿಗೆ. ಗಾಂಧೀಜಿಯವರು ತಮ್ಮ ಸಿದ್ಧಾಂತಗಳನ್ನು ವ್ಯಕ್ತಪಡಿಸಿದ ಪತ್ರಿಕೆಯ ಪೂರ್ವ ಪದ. 2 ಅಕ್ಷರ ಮಾತ್ರ. ಒಂದೇ ಒಂದು ಅಕ್ಷರ ನಿನ್ ಪಾಲಿಗೆ, ಒಂದು ಅಕ್ಷರ ಕೊಟ್ಬಿಟ್ಟಿವಿ. ರೂಪಾ ಮನೆ. ಗಾಂಧೀಜಿಯವರು ತಮ್ಮ ಸಿದ್ಧಾಂತಗಳನ್ನ ಈ ಪತ್ರಿಕೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಆ ಪತ್ರಿಕೆಯ ಪೂರ್ವ ಪದವನ್ನ ಮಾತ್ರ ಹೇಳಬೇಕು. ರೂಪಾ ಮನೆ, ಅನ್ಮ್ಯೂಟ್ ಮಾಡ್ಕೊಂಡು ಹೇಳಮ್ಮ. ಸಮಯ ಮುಗಕ್ ಬಂತು. ಬೇಗ ಬೇಗ ಬೇಗ. ಸಮಯ ಮುಕ್ತಾಯ. ಪಾಸ್ ಪ್ರೀತಿ ಕೌಜಲ್ಗಿ ವಿದ್ಯಾರ್ಥಿನಿಗೆ. ಯಂಗ್. ಯಂಗ್ ಸರಿಯಾದ ಉತ್ತರ. 5 ಬೋನಸ್ ಅಂಕ ಸರ್ ಪ್ರೀತಿ ಕೌಜಲ್ಗಿ ವಿದ್ಯಾರ್ಥಿನಿಗೆ. ಪ್ರೀತಿ ಕೌಜಲ್ಗೆ 5 ಬೋನಸ್ ಸರ್. ಹಾ, 4ನೇ ಸುತ್ತಿನ ನಂತರ ಸ್ಕೋರ್ ನೋಡೋಣ. ಸರ್ ರೂಪಾ ಮನೇರ್ 0 ಅಂಕಗಳು. ಹಾ ರಾಧಾ ಸಿ 10 ಅಂಕಗಳು. ಹಾ ಸರ್. ನವ್ಯಶ್ರೀ ಎಸ್ 0 ಅಂಕಗಳು. ಹಾ ಸಂಕೇತ್ ಭಟ್ 10 ಅಂಕಗಳು. ಹಾ ಸರ್. ಅನಿಲ್ ಸುನಗಾರ್ 10 ಅಂಕಗಳು. ಹಾ ಸರ್. ಪ್ರೀತಿ ಕೌಜಲ್ಗೆ 15 ಅಂಕಗಳು. ಓಕೆ ಸರ್. ಟೋಟಲ್ ಅಂಕಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ರೂಪಾ 10, ರಾಧಾ 30, ನವ್ಯಶ್ರೀ 45, ಸಂಕೇತ್ 45, ಅನಿಲ್ 20, ಪ್ರೀತಿ ಕೌಜಲ್ಗಿ 40. 5ನೇ ಸುತ್ತಿನ ನಿಯಮಗಳನ್ನ ನೋಡೋಣ. 5ನೇ ಸುತ್ತಿನ ನಿಯಮಗಳು. ಒಂದು ತಂಡಕ್ಕೆ ಒಂದು ಪ್ರಶ್ನೆ ಇರುತ್ತ. ಇಲ್ಲಿ ನಿಮಗೆ 4 ಆಯ್ಕೆಗಳು ಇರ್ತಾವ. ಸರಿ ಉತ್ತರಕ್ಕ 10 ಅಂಕ. ಸಮಯ 20 ಸೆಕೆಂಡ್ ಮಾತ್ರ ಇರ್ತಿದ್. ಬಹಳ ಇಂಪಾರ್ಟೆಂಟ್ ನೋಡ್ರಿ. ನೀವು 4 ಆಯ್ಕೆಗಳನ್ನ ಓದೋದಕ್ಕನೆ ಸಮಯ ಆಗ್ಬಿಟ್ಟಿರುತ್ತ. ಸೊ ಕಾನ್ಸಂಟ್ರೇಟ್ ಮಾಡ್ರಿ. ತಪ್ಪು ಹೇಳಿದ್ರ ಮುಂದಿನ ಒಂದು ತಂಡಕ್ಕೆ ಮಾತ್ರ ಪಾಸ್ ಆಗತ್ತ. ನೆನಪಿಡ್ರಿ, ಮುಂದಿನ ಒಂದು ತಂಡಕ್ಕೆ ಮಾತ್ರ ಇದು ಪಾಸ್ ಆಗತ್ತ. ಅವಾಗ ಸರಿ ಉತ್ತರ ಕೊಟ್ರೆ 5 ಬೋನಸ್ ಅಂಕ ಇರುತ್ತ. ಪಾಸ್ ಪ್ರಶ್ನೆಗೆ ತಕ್ಷಣ ಉತ್ತರವನ್ನ ಕೊಡಬೇಕು. ಏನಾದ್ರು ಡೌಟ್ಸ್ ಇದೆಯಾ? ಇಲ್ಲ. ಶುರು ಮಾಡೋಣ. 5ನೇ ಸುತ್ತು. ಮೊದಲನೇ ತಂಡಕ್ಕೆ ನೇರ ಪ್ರಶ್ನೆ. ಖಿಲಾಫತ್ ಚಳುವಳಿಗೆ ಗಾಂಧೀಜಿಯವರು ತಮ್ಮ ಬೆಂಬಲವನ್ನು ನೀಡಲು ಕಾರಣ. ನಾನು ಓದೋದಿಲ್ಲ. ಆಪ್ಷನ್ ಬಿ ಸರ್. ಬಿ. ಎರಡನೇದ. ಎರಡನೇ ಆಯ್ಕೆಯನ್ನ ಹೇಳಿದಾಳೆ. ನೋಡೋಣ ಸರಿ ಉತ್ತರ ಇದು ಹೇಗೆ ಅಂತ. ಎಸ್, ಸರಿಯಾದ ಉತ್ತರ ಇದೆ ಸರ್. 10 ಅಂಕ ರೂಪಾ ಮಣಿಯರ್ ವಿದ್ಯಾರ್ಥಿನಿಗೆ. 2ನೇ ತಂಡಕ್ಕೆ ನೇರ ಪ್ರಶ್ನೆ. ರಾಧಾ ಸಿ ಭಾರತದಲ್ಲಿ ಖಿಲಾಫತ್ ಚಳುವಳಿಯು ನಡೆಯಲು ಕಾರಣವೆಂದರೆ. ಭಾರತದಲ್ಲಿ ಖಿಲಾಫತ್ ಚಳುವಳಿಯು ನಡೆಯಲು ಕಾರಣವೆಂದರೆ. ಆಪ್ಷನ್ ಎ. ಪೂರ್ಣ ಓದಮ್ಮ. ಖಿಲಾಫರ್ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯ ಖಂಡಿಸಲು. ಆಪ್ಷನ್ ಎ ಹೇಳಿದಾರ. ಸರಿ ಗೊತ್ತಿದೆ ನೋಡೋಣ. ಎಸ್, ಸರಿಯಾದ ಉತ್ತರ 10 ಅಂಕ ಸರ್. 3ನೇ ತಂಡ 10 ಅಂಕಗಳು. ಓಕೆ. 3ನೇ ತಂಡಕ್ಕೆ ನೇರ ಪ್ರಶ್ನೆ. ಬ್ರಿಟಿಷರು 1919ರ ರೌಲತ್ ಕಾಯ್ದೆಯನ್ನು ಜಾರಿಗೆ ತರಲು ಕಾರಣ.
ಆಪ್ಷನ್. ಪೂರ್ಣ ಓದಮ್ಮ. ಭಾರತದ ರಾಷ್ಟ್ರೀಯವಾದಿಗಳನ್ನು ನಿಯಂತ್ರಿಸಲು. ಎಸ್, ನೋಡೋಣ. ಸರಿಯಾದ 10 ಅಂಕಗಳು. ಓಕೆ ಸರ್, 10 ಅಂಕಗಳು. 4ನೇ ತಂಡಕ್ಕೆ ನೇರ ಪ್ರಶ್ನೆ. ಸಂಕೇತ್ ಭಟ್. 1ನೇ ದುಂಡು ಮೇಜಿನ ಪರಿಷತ್ ಸಮಾವೇಶ ವಿಫಲವಾಗಲು ಕಾರಣವೆಂದರೆ. 1ನೇ ದುಂಡು ಮೇಜಿನ ಪರಿಷತ್ ಸಮಾವೇಶ ವಿಫಲವಾಗಲು ಕಾರಣವೆಂದರೆ. ಆಪ್ಷನ್ ಸಮೇತ ಪೂರ್ಣ ಓದ್ಬೇಕು. ಆಪ್ಷನ್ ಎ, ಗಾಂಧೀಜಿಯವರು ಈ ಸಮಾವೇಶದಲ್ಲಿ ಭಾಗವಹಿಸಲಿಲ್ಲ. ಓಕೆ, ಎ ಆನ್ಸರ್ ಹೇಳಿದಾನ, ನೋಡೋಣ. ತಪ್ಪಾಗಿದೆ. ಪಾಸ್. ಅನಿಲ್ ಸುನಗಾರ್ ವಿದ್ಯಾರ್ಥಿಗೆ. ಅನಿಲ್ ಸುನಗಾರ್. ಸರ್, ಬ್ರಿಟನ್ ರಾಣಿ ಈ ಸಮಾವೇಶದಲ್ಲಿ ಸದಸ್ಯರಾದ ಅಂಬೇಡ್ಕರ್ ಅಸಪ್ತರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ನೀಡುವ ಪ್ರಸ್ತಾಪ ಮಾಡಿದ್ದರಿಂದ. ಎರಡೆರಡು ಹೇಳತ್ತಿಯಲ್ಲ, ಬ್ರಿಟನ್ ರಾಣಿ ಅನ್ನತ್ತಿ. ಸಿ ನೋ ಡಿ ನೋ? ಅಂಬೇಡ್ಕರ್. ಓಕೆ, ನೋಡೋಣ. ಸಿ ಸರ್. ನೋಡೋಣ. ಸರಿಯಾದ, ಇಬ್ಬರಿಗೂ ಅಂಕ ಇಲ್ಲ. ಸರಿಯಾದ ಉತ್ತರ ಯಾರು ಹೇಳ್ತೀರಿ? ಬಿ ಮತ್ತು ಡಿ ಎರಡು. ಕಾಂಗ್ರೆಸ್ ಈ ಸಮಾವೇಶದಲ್ಲಿ ಭಾಗವಹಿಸಲಿಲ್ಲವಾದ್ದರಿಂದ. ನೋಡೋಣ. ಎಸ್, ಸರಿಯಾದ ಉತ್ತರ, ಆದ್ರೆ ಅಂಕಗಳು ಇಲ್ಲ. 5ನೇ ತಂಡಕ್ಕೆ ನೇರ ಪ್ರಶ್ನೆ. ಅನಿಲ್ ಸುನಗಾರ್, ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಸ್ಥಗಿತಗೊಳಿಸಲು ಕಾರಣ. ಸರ್, ಚೌರಿ ಚೌರ ಘಟನೆಯಿಂದ ನೊಂದರು. ಡಿ. ನೋಡೋಣ. ಚೌರಿ ಚೌರ ಘಟನೆಯಿಂದ ಮನನೊಂದು ಅಂತ ಹೇಳ್ತಾ ಇದ್ದೇನೆ. ನೋಡೋಣ. ಎಸ್, ಸರಿಯಾದ ಉತ್ತರ. ಅನಿಲ್ ಸುಣಗಾರ್ ವಿದ್ಯಾರ್ಥಿಗೆ 10 ಅಂಕಗಳು. 6ನೇ ತಂಡಕ್ಕೆ ನೇರ ಪ್ರಶ್ನೆ. ಮೋತಿಲಾಲ್ ನೆಹರು CR ದಾಸ್ ರವರು ಸ್ವರಾಜ್ ಪಕ್ಷ ಸ್ಥಾಪಿಸಲು ಕಾರಣವೆಂದರೆ. ಅನ್ಲೋಕ್ ಮಾಡ್ಕೊಂಡು ಹೇಳಮ್ಮ. ಆಪ್ಷನ್ ಎ ಸರ್, ಶಾಸನ ಸಭೆಗಳನ್ನು ಪ್ರವೇಶಿಸಿ ಕಲಾಪಕ್ಕೆ ಅಡ್ಡಿ ಮಾಡಿ ಸ್ವಾತಂತ್ರ್ಯ ಸೇವೆ ಪ್ರಬಲಗೊಳಿಸಿ. ಓಕೆ, ನೋಡೋಣ ಸರಿಯೋ ತಪ್ಪು ಅಂತ. ಸರ್, 10 ಅಂಕ. ಪ್ರೀತಿ ಕೌಜಲ್ಗೆ 10 ಅಂಕಗಳು. ಎಸ್ ಸರ್. 5ನೇ ಸುತ್ತಿನ ನಂತರ ಒಟ್ಟು ಸ್ಕೋರ್ ನೋಡೋಣ ಸರ್. ರೂಪಾ ಮಣೇರ 10 ಅಂಕಗಳು. ರಾಧಾ ಸಿ 10 ಅಂಕಗಳು. ನವ್ಯಶ್ರೀ ಎಸ್ 10 ಅಂಕಗಳು. ಸಂಕೇತ್ ಭಟ್ಟನಿಗೆ 0 ಅಂಕಗಳು. ಅನಿಲ್ ಸುನಗಾರ್ 10 ಅಂಕಗಳು. ಪ್ರೀತಿ ಕೌಜಲ್ಗೆ 10 ಅಂಕಗಳು. ಓಕೆ ಸರ್, ಎಲ್ಲರೂ ಹೇಳಿದಾರೆ. 6ನೇ ಸುತ್ತನ್ನ ಪ್ರಾರಂಭ ಮಾಡೋಣ. 6ನೇ ಸುತ್ತಿನ ನಿಯಮಗಳು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಒಂದು ತಂಡಕ್ಕೆ 8 ಪ್ರಶ್ನೆಗಳು ಬರ್ತವೆ. 8 ಪ್ರಶ್ನೆಗಳು ಒಂದಾದ್ಮೇಲೆ ಒಂದು 8 ಬರ್ತವೆ. ಯಾವುದೇ ಪ್ರಶ್ನೆಗೆ ಆಯ್ಕೆ ಇರೋದಿಲ್ಲ. ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಿಮಗೆ ಕೇವಲ 6 ಸೆಕೆಂಡ್ ಸಮಯ ಇರುತ್ತೆ. 6 ಸೆಕೆಂಡ್ಗಳಲ್ಲಿ ನೀವು ಉತ್ತರವನ್ನ ಕೊಡದೇ ಹೋದಲ್ಲಿ ಅಥವಾ ತಪ್ಪು ಉತ್ತರ ಕೊಟ್ರೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಮುಂದಿನ ಪ್ರಶ್ನೆ ತಾನಾಗಿನೇ ಬರುತ್ತೆ. ನೆನಪಿಟ್ಕೊಡ್ರಿ, 6 ಸೆಕೆಂಡ್ ಆದ ತಕ್ಷಣ ಮುಂದಿನ ಪ್ರಶ್ನೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ನೀವು ಅಷ್ಟರೊಳಗ ಆನ್ಸರ್ ಹೇಳ್ಬೇಕು. ಅರ್ಥ ಆಗದ? ಉದಾಹರಣೆ 1ನೇ ಕ್ವಶನ್ ಬಂತು, 6 ಸೆಕೆಂಡ್ ಒಳಗನೆ ಆನ್ಸರ್ ಮಾಡ್ಬೇಕು. ಮಾಡ್ಲಿಲ್ಲ ಅಂತಂದ್ರೆ ಅದು ಹೋಯ್ತು, ಮುಂದಿನ ಪ್ರಶ್ನೆ ಬಂದ್ಬಿಡುತ್ತೆ. ಉತ್ತರನೂ ಬರುತ್ತೆ ಅಲ್ಲೇ ಸ್ಕ್ರೀನ್ ಮೇಲೆ. ಸೊ ಉತ್ತರ ಬಂದ ನಂತರ ನೀವು ಉತ್ತರವನ್ನ ಹೇಳೋದಕ್ಕೆ ಅವಕಾಶ ಇಲ್ಲ. ಇನ್ನೊಂದ್ಸರಿ ಹೇಳ್ತೀನಿ, ಪ್ರಶ್ನೆ ಸಂಖ್ಯೆ 1 ಬಂತು, 6 ಸೆಕೆಂಡ್ ಒಳಗಡೆ ನೀವು ಉತ್ತರ ಕೊಡ್ಬೇಕು. ಕೊಡ್ಲಿಲ್ಲ ಅಂತಂದ್ರೆ ಉತ್ತರ ಬರುತ್ತೆ, ಮುಂದಿನ ಪ್ರಶ್ನೆ ಬರುತ್ತೆ. ಓಕೆ, ಹಂಗೆ 2ನೇ ಪ್ರಶ್ನೆ, 3ನೇ ಪ್ರಶ್ನೆ, 4, 5, 6, 7, 8 ಪ್ರಶ್ನೆಗಳು ಬರ್ತಾವ. ಒಂದು ಪ್ರಶ್ನೆಗೆ 6 ಸೆಕೆಂಡ್ ಅಂತಂದ್ರೆ 8 48 ಸೆಕೆಂಡ್ಗಳು ನಿಮಗಿಲ್ಲೇ ಟೈಮ್ ಇರುತ್ತೆ. ಹೆಚ್ಚು ಕಮ್ಮಿ 50 ಸೆಕೆಂಡ್ ಟೈಮ್ ಇರುತ್ತೆ. ಒಂದು ಸರಿ ಉತ್ತರಕ್ಕೆ 2 ಅಂಕ, ಅಂದ್ರೆ ಒಟ್ಟು 16 ಅಂಕಗಳನ್ನ ನೀವು ಈ ಸುತ್ತಿನಲ್ಲಿ ಪಡಿಬಹುದು. ಪಾಸ್ ಇರೋದಿಲ್ಲ.
ಸೊ ಯಾರಿಗೆ ಕ್ವಶನ್ ಬಂದಿರುತ್ತೋ ಅವ್ರು ಮಾತ್ರ ಅನ್ಮ್ಯೂಟ್ ಆಗ್ರಿ, ಉಳಿದವರೆಲ್ಲರೂ ಮ್ಯೂಟ್ ಮಾಡ್ಕೊಡ್ರಿ. ಕ್ಲಿಯರ್? ಆರನೇ ತಂಡಕ್ಕೆ ನೇರ ಪ್ರಶ್ನೆ ಬಂದಿದೆ. ಕರಮ್ಚಂದ್ ಗಾಂಧಿ. ಕರಮ್ಚಂದ್, ರೈಟ್. ಗೋಪಾಲಕೃಷ್ಣ ಗೋಖಲೆ. 2 ಅಂಕಗಳು. ಓಕೆ ಸರ್, ನನ್ನ ಲೆಕ್ಕ ಇಡ್ತೀನಿ ಸರ್. ಹಾ, ನಾನು ಮಾಡಾತೀನಿ ಸರ್. +2 ಮಾಡಾತೀನಿ. ಓಕೆ ಸತ್ಯಾಗ್ರಹ. ಓಕೆ 19ನೇ ಶತಮಾನ. ತಪ್ಪು. ಗಾಂಧೀಜಿ. ಸರಿ. ಸುಭಾಷ್ ಚಂದ್ರ ಬೋಸ್. ಸರಿ. ರವೀಂದ್ರನಾಥ್ ಠಾಗೂರ್. ಓಕೆ, ಸರಿ ಇದೆ. 2 ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ಟಿಮ್ಮ. 6 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿ. ಟೋಟಲ್ 12 ಅಂಕಗಳು. 12 ಅಂಕ. ಓಕೆ, ಕ್ಲಿಯರ್ ಏನಮ್ಮ? ಟೋಟಲ್ 3 ಮತ್ತು 5ನೇ ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ಟಿ, ಹೇಳಲಿಲ್ಲ ಅಂತ. ಹಾ ಸರ್. ಓಕೆ, 12 ಅಂಕಗಳು ಬಂದವು ಈ ಸುತ್ತಿನೊಳಗ. 5ನೇ ತಂಡಕ್ಕೆ ನೇರ ಪ್ರಶ್ನೆ ಶುರು ಮಾಡೋಣ. ರೆಡಿ ಇದೆಯೇನಪ್ಪ ಅನಿಲ್ ಸುನ್ಗಾರ್? ರೆಡಿ ಇದೆಯೇನಪ್ಪ? ಬಾದವ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಆಗಿರುತ್ತೆ, ನೋಡೋಣ ಸರ್. ಒಂದ್ ಕೆಲಸ ಮಾಡೋಣ, ಅವ್ನು ಬಂದಿರೋ ಕ್ವಶನ್ ಸ್ಕಿಪ್ ಮಾಡೋಣ. ನೆಕ್ಸ್ಟ್ ಒಳಗ್ ಬರ್ತಾನಲ್ಲ ಅವಾಗ ಸ್ಕಿಪ್ ಮಾಡಿ ನೆಕ್ಸ್ಟ್. ಓಕೆ, ಹಂಗ್ ಮಾಡನ್ರಿ. ರೆಡಿ ಇದೀವಿ ಸಂಕೇತ್ ಭಟ್? ಹಾ ಸರ್. ಇಲ್ಲ. 2ನೇ ಪ್ರಶ್ನೆ ಅಂಬೇಡ್ಕರ್. ಓಕೆ. 3ನೇ ಪ್ರಶ್ನೆ ಗಾಂಧೀಜಿ. ನೋಡೋಣ. ಮಹಾತ್ಮ ಗಾಂಧೀಜಿ. ಓಕೆ. 4ನೇ ಪ್ರಶ್ನೆ ವಿಜಯಲಕ್ಷ್ಮಿ. ತಪ್ಪು. 5ನೇ ಪ್ರಶ್ನೆ ಹರಿಪುರ ಅಧಿವೇಶನ. ಎಸ್, ಸರಿ ಉತ್ತರ. 6ನೇ ಪ್ರಶ್ನೆ ರೈತ ಬಂಡಾಯ. ತಪ್ಪು. 7ನೇ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್. ಎಸ್, ಸರಿ. 8ನೇ ಪ್ರಶ್ನೆ ಅಂಬೇಡ್ಕರ್. ಎಸ್, ಸರಿಯಾದ ಉತ್ತರ. ನೀನು ಕೂಡ 3 ಪ್ರಶ್ನೆಗಳಿಗೆ ತಪ್ಪು ಉತ್ತರ ಕೊಟ್ಟಿದ್ಯಾ. 1, 4, 6ನೇ ಪ್ರಶ್ನೆ. ಹೌದಾ ಸರ್? ಹೌದು ಸರ್. ಓಕೆ, ಒಟ್ಟು 10 ಅಂಕಗಳು. ನೆಕ್ಸ್ಟ್ ನವ್ಯಶ್ರೀ ವಿದ್ಯಾರ್ಥಿನಿಗೆ ಪ್ರಶ್ನೆ. ತಂಡ 3 ಸರ್. ಸರ್ ಏನು? ಅಂಬೇಡ್ಕರ್. ಓಕೆ, 2ನೇ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್. ಆನ್ಸರ್ ಬಂದ್ಮೇಲೆ ಹೇಳಿದೆ. 3ನೇದು ಹೇಳಿಲ್ಲ. 4ನೇದು ಜವಾಹರ್ಲಾಲ್ ನೆಹರು. ಓಕೆ. 5 ಸರ್ದಾರ್ ವಲ್ಲಭಾಯ್ ಪಟೇಲ್. ಎಸ್, ಸರಿ. 6 6ನೇದು ಹೇಳಿಲ್ಲ. 7ನೇದು ಹೇಳಿ. ಜವಾಹರ್ಲಾಲ್ ನೆಹರು. ಎಸ್, ಸರಿ. ಜವಾಹರ್ಲಾಲ್ ನೆಹರು. 8 ಅಂಬೇಡ್ಕರ್. ಎಸ್, ಸರಿ. 5 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ಯಾ. 2ನೇ ಪ್ರಶ್ನೆ, 3ನೇ ಪ್ರಶ್ನೆ, 4ನೇ ಪ್ರಶ್ನೆಗೆ ತಪ್ಪು ಉತ್ತರವನ್ನ ಕೊಟ್ಟಿದ್ವಿ. ಓಕೆ, 10 ಅಂಕ. ರಾಧಾ ಸಿ ವಿದ್ಯಾರ್ಥಿನಿಗೆ ನೇರ ಪ್ರಶ್ನೆ. ರಾಧಾ, ರೆಡಿ? ಹಾ ಸರ್. ಓಕೆ, ಶುರು ಮಾಡ್ತಾ ಇದೀವಿ. ಪ್ರಶ್ನೆ ಬಂದಿದೆ? ಇಲ್ಲ. 1ನೇ ಪ್ರಶ್ನೆ 0. ಗೊತ್ತಿಲ್ಲ. ಇಲ್ಲ. 3ನೇ ಪ್ರಶ್ನೆ ಇಲ್ಲ. ಲಾರ್ಡ್ ಕರ್ಜನ್. ಇಲ್ಲ. 4ನೇ ಪ್ರಶ್ನೆ ಮೌಂಟ್ ಬ್ಯಾಟನ್. ಓಕೆ, ಸರಿ ಉತ್ತರ. 5ನೇ ಪ್ರಶ್ನೆ ಗೊತ್ತಿಲ್ಲ. 6ನೇ ಪ್ರಶ್ನೆ ಏಳನೇ ಪ್ರಶ್ನೆ ರ್ಯಾಡ್ ಕ್ಲಿಫ್. ಓಕೆ, ಸರಿಯಾದ ಉತ್ತರ. 8ನೇ ಪ್ರಶ್ನೆ ಜವಾಹರ್ಲಾಲ್ ನೆಹರು.
ಓಕೆ, ಸರಿಯಾದ ಉತ್ತರ. 1, 2, 3 ಪ್ರಶ್ನೆಗೆ ಮಾತ್ರ ಸರಿ ಉತ್ತರ ಕೊಟ್ಟೆಮ್ಮ. 6 ಅಂಕಗಳು ಸರ್. ನೆಕ್ಸ್ಟ್, ರೂಪಾ ಮಣಿಯರ್ ವಿದ್ಯಾರ್ಥಿನಿಗೆ ನೇರ ರೂಪಾ ಮಣಿಯರ್ ಸರ್. ಪ್ರಶ್ನೆ ಬಂದಿದೆ. ಇಲ್ಲ. ಎರಡನೇ ಪ್ರಶ್ನೆ. ಜವಾಹರ್ಲಾಲ್. ಓಕೆ, ಸರಿ ಉತ್ತರ. ಮೂರನೇ ಪ್ರಶ್ನೆ. 28. ಸರಿ ಉತ್ತರ. ನಾಲ್ಕನೇ ಪ್ರಶ್ನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ತಪ್ಪು. ಐದನೇ ಪ್ರಶ್ನೆ. ಸ್ವರಾಜ್ ಪಕ್ಷ. ಓಕೆ, ಸರಿ ಉತ್ತರ. 2 ಅಂಕ. ಆರನೇ ಪ್ರಶ್ನೆ. ಖಿಲಾಫತ್ ಚಳವಳಿ. ಓಕೆ, ಸರಿ ಉತ್ತರ. ಏಳನೇ ಪ್ರಶ್ನೆ. ರೈತರ ಪರವಾಗಿ. ಇಲ್ಲ, ತಪ್ಪು. ಎಂಟನೇ ಪ್ರಶ್ನೆ. ತಪ್ಪು. ಡಾಕ್ಟರ್ ಅಂಬೇಡ್ಕರ್. ಓಕೆ, ಸರಿ ಉತ್ತರ. 1, 2, 3, 4, 5, 10 ಅಂಕ. ಸರ್ 10 ಅಂಕ. ಮೂರು ರಾಂಗ್ ಹೇಳ ಸರ್. 3 ತಪ್ಪು, 5 ಸರಿ, 10 ಅಂಕ. ಸರಿ. ಎಸ್ ಸರ್. ಪ್ರಶ್ನೆ ಬಂತು ನೋಡು. ಮೊದಲನೇ ಪ್ರಶ್ನೆ. ಇಲ್ಲ. ಸರ್ ಸುಭಾಷ್ ಚಂದ್ರ ಬೋಸ್. ಎರಡನೇದ್ದು ಯಾವ್ದು? ಒಂದನೇದು ತಪ್ಪು. ಎರಡನೇದು ಹೇಳು. ಎರಡನೇದ್ದು ಹೇಳಿಲ್ಲ. ಮೂರನೇದು ಹೇಳು. ಯಾವ್ದು ಸರ್? ಮೂರನೇ ಪ್ರಶ್ನೆ ಹೇಳು. ನಾಲ್ಕನೇದು ಹೇಳು. ಸರ್ ಗೊತ್ತಿಲ್ಲ ಸರ್ ಅದು. ಓಕೆ, ಐದನೇದು ಹೇಳು. ನೆಕ್ಸ್ಟ್. ಮುಸ್ಲಿಂ ಪ್ರತ್ಯೇಕ ರಾಷ್ಟ್ರ ಬೇಡಿಕೆ ಇಟ್ಟುವುದು. ಇಲ್ಲ. ಯಾರು ಸರ್ ಮುಸ್ಲಿಂ ಗೊತ್ತಿಲ್ರಿ. ಫಾರ್ವರ್ಡ್ ಬ್ಲಾಕ್ ಸರ್. ಫಾರ್ವರ್ಡ್ ಬ್ಲಾಕ್ ಇದು ಸುಭಾಷ್ ಚಂದ್ರ ಬೋಸ್ ಸರ್. ಓಕೆ, 2 ಅಂಕ. ಏಳನೇದು ಹೇಳು. ಕಾರ್ಮಿಕ ಸ್ವತಂತ್ರ ಕಾರ್ಮಿಕ ಜವಾಹರ್ಲಾಲ್ ನೆಹರು ಸರ್. ತಪ್ಪು. ಎಂಟನೇದು ಹೇಳು. ಅಂಬೇಡ್ಕರ್ ಸರ್. ಓಕೆ, 4 ಅಂಕಗಳು. 2 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿ 4 ಅಂಕ. ಕೊನೆ ಆರನೇ ಸುತ್ತಿನ ಫಲಿತಾಂಶ ಸರ್. ರೂಪಾ ಮಣಿಯರ್ 10 ಸರ್. ಆಮೇಲೆ ರಾಧಾಸಿ 6, ನವೇಶ್ವರಿ 10, ಸಂಕೇತ್ ಭಟ್ 10, ಅನಿಲ್ ಸುನ್ಗಾರ್ 4, ಓಕೆ. ಆಮೇಲೆ ಪ್ರೀತಿ ಕೌಜಲ್ಗೆ 12. ಸರ್ ಪ್ರಥಮ ಸ್ಥಾನವನ್ನ ನವ್ಯಶ್ರೀ ಎಸ್ 65 ಅಂಕಗಳನ್ನು ಗಳಿಸಿ ರಾಜ್ಯ ಮಟ್ಟದ ಪದಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾಳೆ ಸರ್. ಅದೇ ರೀತಿಯಾಗಿ 62 ಅಂಕಗಳನ್ನು ಗಳಿಸಿ ಪ್ರೀತಿ ಕೌಜಲ್ಗೆ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾಳೆ. ಅದೇ ರೀತಿಯಾಗಿ 3ನೇ ಸ್ಥಾನವನ್ನ ಸಂಕೇತ್ ಭಟ್ 55 ಅಂಕಗಳನ್ನು ಗಳಿಸಿ 3ನೇ ಸ್ಥಾನವನ್ನು ಗಳಿಸಿದ್ದಾನೆ. ಥ್ಯಾಂಕ್ ಯು ಸರ್. ಈ 3 ವಿದ್ಯಾರ್ಥಿಗಳಿಗೆ ಹಾಗೂ ಭಾಗವಹಿಸಿದಂತ ಎಲ್ಲಾ 6 ಜನ ವಿದ್ಯಾರ್ಥಿಗಳಿಗೆ ನಮ್ಮ BDP ಡಿಜಿಟಲ್ ಗ್ರೂಪ್ ದಿಂದ ಅವರಿಗೆ ತುಂಬಾ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸೋಣ ಸರ್. ಓಕೆ ಸರ್. ಆಮೇಲೆ ಸರ್, ಈ ಒಂದು ರಸಪ್ರಶ್ನೆಯ ವಿಶೇಷತೆ ಏನಂತಂದ್ರೆ, ನಾ ಇದು ಮಾಡ್ತಾ ಇರೋ 3ನೇ ರಸಪ್ರಶ್ನೆ. 1, 2, 3 ರಸಪ್ರಶ್ನೆಗಳಲ್ಲಿ ಗಮನಿಸಿರ್ತಕ್ಕಂತ ಒಂದು ಅಂಶ ಅಂತಂದ್ರ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಚ್ಚು ಇದ್ರೊಳಗೆ ಸೆಲೆಕ್ಷನ್ ಆಗತ್ತಾರ. ಹೌದು ಸರ್, ಅದು ಬಹಳ ವಿಶೇಷ ಸರ್. ಇಡೀ ಕರ್ನಾಟಕದಿಂದ ಪ್ರವೇಶ ಪರೀಕ್ಷೆ ಬರೆದು ಸೆಲೆಕ್ಷನ್ ಆಗೋದು ಫಸ್ಟ್ ಟಫ್ ಅದದು. ಆಯ್ಕೆ ಆದ್ಮೇಲೆ ಅದು ಸ್ವಲ್ಪ ಈಸಿ ಅದ. ಬಟ್ ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಗಮನಿಸಿದ್ರ ಗ್ರಾಮೀಣ ಭಾಗದ ಪ್ರೌಢಶಾಲೆಗಳಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಅದ. ಹೌದ್ರಿ ಸರ್, ಸರಿಯಾಗಿದೆ ಸರ್. ಅನೇಕ ಸಮಸ್ಯೆಗಳು ಇರ್ತಾವ. ಆ ಸಮಸ್ಯೆಗಳನ್ನ ಮೀರಿ ಅಭ್ಯಾಸ ಕಡೆ ಹೆಚ್ಚು ಒಲವನ್ನ ಕೊಡೋದು ಬಹಳ ಒಳ್ಳೆಯ ಸಂಗತಿ, ಗಮನಿಸಬೇಕಾದ. ಬಹಳಷ್ಟು ಕಷ್ಟದಲ್ಲಿ ಇದ್ರೂ ಕೂಡ ಹಳ್ಳಿ ಗ್ರಾಮೀಣ ಪ್ರದೇಶದಿಂದ ಬರುವಂತ ಮಕ್ಕಳು ಹೆಚ್ಚಿನ ಸಾಧನೆಯನ್ನ ಮಾಡ್ತಾ ಇದಾರೆ ಸರ್. ಹೌದು ಸರ್, ಹೌದು. ಈ ರಸಪ್ರಶ್ನೆ ಒಳಗಾದ್ರೂ ಕೂಡ 4 ಜನ ಗ್ರಾಮೀಣ ಶಾಲೆಯವರು ಅದಾರ, 2 ಮಾತ್ರ ಶೆಟ್ಟಿ ತಾಲೂಕಾ ಪ್ಲೇಸ್ನವ್ರು ಅದಾರ. ಓಕೆ, ಈಗ ವಿದ್ಯಾರ್ಥಿಗಳ ಅನಿಸಿಕೆ. ಮೊದಲನೇದಾಗಿ ಪ್ರಥಮ ಸ್ಥಾನವನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ ನವ್ಯಶ್ರೀ ಎಸ್. ಸರ್ ತುಂಬಾ ಖುಷಿ ಆಯ್ತು. ಈ ಲಾಕ್ಡೌನ್ ಟೈಮಲ್ಲಿ ಇವ್ರು ಮಾಡಿದಾಗ ನಮ್ಗೆ ಇನ್ನೂ ಕಲಿಯಕ್ಕೆ ಇನ್ನೂ ಸಂತೋಷ ಆಗುತ್ತೆ, ಇನ್ನೂ ಹೆಚ್ಚೆಚ್ಚು ಕಲಿಬೇಕು ಅಂತ ಆಸೆ ಆಗುತ್ತೆ. ಈ ತರ ಕ್ವಿಜ್ನ ನಾ ಯಾವತ್ತೂ ಆಡಿರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು. ನಮ್ ಸರ್ ಯಾವಾಗ್ಲೂ ಹೇಳ್ತಿದ್ರು, ಗೆಲ್ಲೋದು ಸೋಲೋದು ಮುಖ್ಯ ಅಲ್ಲ, ಭಾಗವಹಿಸೋದು ಮುಖ್ಯ ಅಂತ. ಅದೇ ರೀತಿ ಭಾಗವಹಿಸಿ ದ್ವಿತೀಯ ಸ್ಥಾನನೂ ಪಡೆದಕ್ಕೆ ತುಂಬಾನೇ ಅಂದ್ರೆ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ತುಂಬಾ ಖುಷಿ ಆಯ್ತು. ಈ ಕ್ವಿಜ್ ಬಹಳ ಆಸಕ್ತಿದಾಯಕವಾಗಿ ಉಂಟು.
ತುಂಬಾ ವಿಷಯ ತಿಳಿಲಿಕ್ಕೆ ಸಹಾಯಕವಾಯ್ತು. ಥ್ಯಾಂಕ್ ಯು ಸರ್. ಸರ್ ತುಂಬಾ ಖುಷಿ ಆಯ್ತು. ಈ ಲಾಕ್ ಡೌನ್ ಅಲ್ಲಿ ನಾವು ಎಷ್ಟು ಕಲ್ತಿದೀವಿ, ಇನ್ನು ಎಷ್ಟು ಕಲಿಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ, ಮತ್ತೆ ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಸರ್. ಈಗ ಖುಷಿ ಪಡ್ಬೇಕಿದು ಪದ ಬಂದ. ನೀವು ಆನ್ಸರ್ ಮಾಡಿದಿರಲ್ಲ, ಮತ್ತೆ ಎಲ್ಲಕ್ಕೂ ಆನ್ಸರ್ ಮಾಡಿದ್ರೆ ಎಲ್ಲರೂ ಫಸ್ಟ್ ಬರಕ್ಕಾಗತ್ತಾ? ಯಾರಾದ್ರೂ 3 ಜನ ಕೆಳಗೆ 3 ಜನ ಮೇಲೆ ಬರಲೇಬೇಕಲ್ಲ. ಸೋಲು ಗೆಲುವುಗಳನ್ನ ಸಮನಾಗಿ ಸ್ವೀಕರಿಸಬೇಕು. ನಮ್ ಜೀವನದೊಳಗೆ ನಾವು ಬರೀ ಗೆಲುವನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಸೋಲುಗಳು ಬಂದೇ ಬರ್ತವೆ, ಅವುಗಳನ್ನು ಗೆಲುವನ್ನ ನಾವು ಹೆಂಗ್ ಸ್ವೀಕಾರ ಮಾಡ್ತೀವಿ ಹಂಗೆ ಸೋಲನ್ನು ಸ್ವೀಕಾರ ಮಾಡ್ಬೇಕು. ಸೋಲನ್ನ ಸ್ವೀಕಾರ ಮಾಡುವವನು ಮಾತ್ರ ಗೆಲುವಿಗೆ ಅರ್ಹ ಆಗಿರ್ತಾನೆ. ಓಕೆ, ಮತ್ತೆ ಕ್ವಿಜ್ಗಳನ್ನು ಮಾಡ್ತೀವಿ, ಭಾಗವಹಿಸ್ತಾ ಇರ್ರಿ ಮಕ್ಕಳ.